Namaste everyone. So here I am solving 2018 5 marks question paper. So from the unit ratio analysis. Okay, first I read the question, then we will find the solution. So the question is, the following is the information of Durga Company Limited. So current liabilities 1 lakh, current ratio 3:1, liquid ratio 2:1. And the question is, find out current assets, B liquid assets, and C inventory. Okay, so they have not given the items of current assets and current liabilities. Here they have given the question to calculate current assets and liquid assets by giving the ratios, and one important item they have given, that is current liabilities. So by using these three items we calculate these another three items. Okay, so ಈ ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಲಿಕ್ವಿಡ್ ಅಸೆಟ್ಸ್ನ ಐಟಮ್ಸನ್ನು ಕೊಟ್ಟಿಲ್ಲ ಅವರು. ಸೊ ಅವರು ರೇಷಿಯೋಸನ್ನು ಕೊಟ್ಟು ನಮಗೆ ಕರೆಂಟ್ ಅಸೆಟ್ ಅಮೌಂಟ್ ಎಷ್ಟು, ಆಮೇಲೆ ಲಿಕ್ವಿಡ್ ಅಸೆಟ್ಸ್ನ ಅಮೌಂಟ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಓಕೆ, ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಅಲ್ವಾ. ಸೊ ನಾವು ಸಿ ದ ಸೊಲ್ಯೂಷನ್. ಫಸ್ಟ್ ವಿ ರೈಟ್ ದ ಗಿವನ್ ಇನ್ಫಾರ್ಮೇಷನ್. ಓಕೆ, ಸೊ ರೈಟ್ ಹಿಯರ್ ಆಸ್ ಸೊಲ್ಯೂಷನ್ and write here as given. So what they have given, they given the information of current liabilities. Current liabilities amount is 1 lakh rupees. Okay, then next item is current ratio. Current ratio, so the current ratio is 3:1. Okay, then liquid ratio. So liquid ratio is 2:1. Then we have to calculate A item current assets, then B liquid assets, then C inventory. Okay, by using these three items we calculate these three. Okay, so ಈ ಥರದ ಕ್ಯಾಲ್ಕುಲೇಷನ್ಸನ್ನು ನೀವು ಮಾಡಬೇಕು ಅಂತಂದರೆ, ಸೊ ಕೆಲವೊಂದಿಷ್ಟು ಅಸಂಪ್ಷನ್ಸನ್ನು ಯಾವ ಥರ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಸೊ ವಿ ಕ್ಯಾನ್ ರೈಟ್ 3 ಆ್ಯಸ್ 3/1. ಸೊ 3:1 3/1 ಅಂತಲೂ ಬರಿತೀವಿ, ಆಮೇಲೆ 2:1 2/1 ಅಂತಲೂ ಬರಿತೀವಿ. ಓಕೆ, ದೆನ್ ಫಸ್ಟ್ ಈಸ್ ಎ ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ assets. Okay, so current assets the formula ಏನಪ್ಪ ಅಂದರೆ ಕರೆಂಟ್ ಅಸೆಟ್ಸನ್ನು ಕರೆಂಟ್ ರೇಷಿಯೋ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಕರೆಂಟ್ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ liabilities. Okay, then here they have given the, so what is the current ratio? 3:1. so we put here as 3:1, ಅಥವಾ ಇದನ್ನು ನಾವು 3/1 ಅಂತಲೂ ಬರೀಬೋದು. ಓಕೆ, ಕರೆಂಟ್ ಅಸೆಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಇಟ್ಕೊಳ್ಳೋಣ. ಕರೆಂಟ್ ಅಸೆಟ್ಸ್ ದೆನ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಮೌಂಟನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಮೌಂಟನ್ನು ನಾವಿಲ್ಲಿ ಫಿಲಪ್ ಮಾಡ್ಕೊಳ್ಳೋಣ. ಸೊ 1 lakh ರೂಪೀಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಮೌಂಟನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳೋಣ, 1 lakh. ಓಕೆ, ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಸಿ ಹಿಯರ್, ಸೊ ಕರೆಂಟ್ ಅಸೆಟ್ಸನ್ನು ಈ ಕಡೆ ಬರ್ಕೊಂಡಾಗ ಕರೆಂಟ್ ಅಸೆಟ್ಸ್ ಈಕ್ವಲ್ ಟು, ಸೊ 1 lakh ಇಂಟು, ಸೊ ಡಿವೈಡೆಡ್ ಬೈ ಇದು ಈ ಸೈಡ್ ಬಂದಾಗ 3/1. ಓಕೆ, ಹಿಯರ್ ವಿ ಗೆಟ್ rupees 3 lakh ಆ್ಯಸ್ ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ಸ್ ಅಮೌಂಟ್ ಎಷ್ಟಪ್ಪ ಅಂದರೆ 3 lakh. ಸೊ ಈ ಅಮೌಂಟನ್ನು ಇಲ್ಲಿ ಫಿಲಪ್ ಮಾಡುವ. ಓಕೆ, ಸೊ ನೀವು ಕಂಪ್ಯಾರಿಸನ್ ಪರ್ಪಸ್ ಟ್ಯಾಲಿ ಮಾಡಬೇಕು ಅಂತಂದರೆ ಈ ಫಾರ್ಮುಲಾದಲ್ಲಿ ನೀವು ಅಮೌಂಟನ್ನು ಫಿಲಪ್ ಮಾಡಿ ನೋಡ್ಬೋದು. ಸೊ ಕರೆಂಟ್ ಅಸೆಟ್ಸ್ ಅಮೌಂಟ್ 3 lakh ಬಂದಿದೆ, ದೆನ್ ಕರೆಂಟ್ ಲಯಬಿಲಿಟಿ 1 lakh, ದೆನ್ ಹಿಯರ್ ವಿ ಗೆಟ್ ದ ರೇಷಿಯೋ ದಟ್ ಈಸ್ 3:1 ಆರ್ 3:1, 3/1. ಓಕೆ, ದೆನ್ ಸೆಕೆಂಡ್ ಕ್ವಶನ್ ಈಸ್ ಬಿ ಲಿಕ್ವಿಡ್ ಅಸೆಟ್ಸ್. ಸೊ ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ ಲಿಕ್ವಿಡ್ ಅಸೆಟನ್ನು ಫೈಂಡ್ ಔಟ್ ಮಾಡುವ. ಸೊ ಲಿಕ್ವಿಡ್ ಅಸೆಟ್ಸ್, ಸೊ ಲಿಕ್ವಿಡ್ ಅಸೆಟನ್ನು ಲಿಕ್ವಿಡ್ ರೇಷಿಯೋ ಯೂಸ್ ಮಾಡಿ ಫೈಂಡ್ ಔಟ್ ಮಾಡುವ. ಓಕೆ, liquid ratio equal to
liquid assets divided by liquid liabilities. Okay, then what is the ratio of liquid ratio? That is 2:1. ಸೊ ಇದನ್ನು ನಾವು 2/1 ಅಂತಲೂ ಬರೀಬೋದು. ಓಕೆ, ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕರೆಂಟ್ ರೇಷೋದಲ್ಲಿ 3:1 ಇದೆ. ಸೊ ಲಿಕ್ವಿಡ್ ರೇಷೋದಲ್ಲಿ 2:1 ಇದೆ. ಸೊ ಹಾಗಾದರೆ ಇದು 1 ಇರುವಾಗ ಸೊ ಎರಡು ಅಮೌಂಟ್ ಸೇಮ್ ಇರ್ತವೆ. ಓಕೆ, ಇದೊಂದು ಅಜಂಪ್ಷನ್ ಮಾಡ್ಕೊಳ್ಳಿ. ದೆನ್ ಹಾಗಿದ್ದರೆ 1:1, ಹಾಗಾದರೆ ಕರೆಂಟ್ ಲಯಬಿಲಿಟೀಸ್ 1 ಇರುವಾಗ ಈ ಲಿಕ್ವಿಡ್ ಲಯಬಿಲಿಟಿನೂ 1 ಅಂತ ಹೇಳಿ ಕೊಟ್ಟಾಗ ಸೊ ಅಮೌಂಟ್ 1 lakh ಸೇಮ್ ಇರುತ್ತೆ. ಓಕೆ, ಸೊ ಹಾಗಾದರೆ ಸೊ ಲಿಕ್ವಿಡ್ ಅಸೆಟ್ ಅಮೌಂಟನ್ನು ಕೊಟ್ಟಿಲ್ಲ, ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಲಿಕ್ವಿಡ್ ಅಸೆಟ್ಸ್, ದೆನ್ ಹಿಯರ್ ಕರೆಂಟ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಲಿಕ್ವಿಡ್ ಲಯಬಿಲಿಟಿ. ಓಕೆ, ದ್ಯಾಟ್ ಇಸ್ ವೈ ಐ ಆಮ್ ಯೂಸಿಂಗ್ ದ ಅಮೌಂಟ್ 1 lakh rupees. ಸೊ ಲಿಕ್ವಿಡ್ ಕರೆಂಟ್ ಲಯಬಿಲಿಟೀಸ್ ರೇಷೋ ಆಮೇಲೆ ಲಿಕ್ವಿಡ್ ಲಯಬಿಲಿಟಿ ರೇಷೋ 1 ಕೊಟ್ಟಿರುವಾಗ ಸೊ ಅಮೌಂಟ್ ಸೇಮ್ ಇರುತ್ತೆ. ದ್ಯಾಟ್ ಇಸ್ ವೈ ಐ ಆಮ್ ಟೇಕಿಂಗ್ ಹಿಯರ್ ಆಸ್ 1 lakh. ಅದಕ್ಕೋಸ್ಕರ ಈ 1 lakh ಅಮೌಂಟನ್ನು ಇಲ್ಲಿ ತಗೋತಾ ಇದ್ದೀನಿ. ದೆನ್ ಲಿಕ್ವಿಡ್ ಅಸೆಟ್ಸ್ ಈಕ್ವಲ್ ಟು 1 lakh ಇಂಟು 2/1. ಸೊ ಇದು ಈ ಕಡೆ ಬಂದಾಗ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ವಿ ಗೆಟ್ ದ ಅಮೌಂಟ್ ಆಫ್ ಲಿಕ್ವಿಡ್ ಅಸೆಟ್, ದಟ್ ಈಸ್ ₹2 lakh. ಸೊ ನೀವು ಟ್ಯಾಲಿ ಮಾಡಿ ನೋಡ್ಬೋದು. ಲಿಕ್ವಿಡ್ ಅಸೆಟ್ಸ್ ಅಮೌಂಟ್ 2 lakh divided by liquid liabilities amount 1 lakh. And here we get the ratio, that is 2/1 or 2:1. Okay, so I am filling the amount, that is liquid assets amount is 2 lakh. Then third question is inventory. Okay, so inventory na find out ಮಾಡಬೇಕಾದ್ರೆ we use one formula. ಸೊ ಈ ಥರದ ಕ್ಯಾಲ್ಕುಲೇಷನಲ್ಲಿ ಇನ್ವೆಂಟ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್. ಓಕೆ, ಸೊ ಲಿಕ್ವಿಡ್ ಅಸೆಟ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕನ್ನು ಲೆಸ್ ಮಾಡ್ತೀವಿ. ಸೊ ಅದೇ ಥರ ಇದೆ ಇನ್ವೆಂಟ್ರಿ ಅಂದರೆ ನಥಿಂಗ್ ಬಟ್ ಸ್ಟಾಕ್. ಓಕೆ, ಸೊ ಕರೆಂಟ್ ಅಸೆಟ್ಸ್ ಅಮೌಂಟ್ ಎಷ್ಟಪ್ಪ ಅಂದರೆ 3 lakh ನಾವು ಫೈಂಡ್ ಔಟ್ ಮಾಡಿರೋದು 3 lakh. ದೆನ್ ಲಿಕ್ವಿಡ್ ಅಸೆಟ್ಸ್ ಅಮೌಂಟ್ ಎಷ್ಟಪ್ಪ ಅಂದರೆ 2 lakh. ಸೊ ಇದು ಕರೆಂಟ್ ಅಸೆಟ್ ಅಮೌಂಟ್ ಆ್ಯಂಡ್ ಇಟ್ಸ್ ಲಿಕ್ವಿಡ್ asset amount is 2 lakh. Then we get the inventory, that is 1 lakh rupees. Okay, so ಈ 1 lakh ಅನ್ನು ಲಿಕ್ವಿಡ್ ಅಸೆಟ್ಸ್ಗೆ ಯೂಸ್ ಮಾಡಿದಾಗ ಆ್ಯಡ್ ಮಾಡಿದಾಗ 3 lakh ಬರುತ್ತೆ. ಓಕೆ, ಇಲ್ಲಿ ಟ್ಯಾಲಿ ಮಾಡಿ ನೋಡ್ಬೋದು ನೀವು. 3 lakh minus 2 lakh we get 1 lakh as inventory. Okay, this is what calculation of current assets, liquid assets and inventory by using ratios. Okay, if you have any doubts, put in the comment box. Thank you.